ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಹೋಮ್ ಮೇಡ್ ರೈಸ್ ಸೋಪ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮನೆಯಲ್ಲೇ ನಾವು ಮೂರೇ ಸಾಮಗ್ರಿನ ಯೂಸ್ ಮಾಡಿಕೊಂಡು ಸೋಪ್ನ ಯಾವ ರೀತಿ ರೆಡಿ ಮಾಡೋದಂತ ನೋಡ್ಕೊಳ್ಳೋಣ. ಈ ಸೋಪು ನಮಗೆ ತುಂಬಾ ಸ್ಕಿನ್ ವೈಟಿಂಗ್ ಆಗೋಕ್ಕೆ, ಬ್ರೈಟ್ ಆಗೋಕ್ಕೆ ಮತ್ತು ಸ್ಕಿನ್ನು ತುಂಬಾ ಸಾಫ್ಟ್ ಆಗೋಕ್ಕೆ ಮತ್ತು ಮುಖದ ಮೇಲೆ ಏನಾದರೂ ಕಲೆ ಇದ್ದರೆ ಅದನ್ನು ಹೋಗೋಕ್ಕೆ ಯೂಸ್ ಆಗುತ್ತೆ. ಯಾಕಂದರೆ ನಾನು ಇದರಲ್ಲಿ ಪೊಟೊಟೊ ಮತ್ತು ಅಲ್ವೇರಾ ಮತ್ತು ರೈಸ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರೋ ಸೋಪು ಇದು. ಒಂದು ಸರಿ ನೀವು ಈ ರೀತಿ ಸೋಪನ್ನ ರೆಡಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಕೆಮಿಕಲ್ ಫ್ರೀ ಇರುತ್ತೆ ಮತ್ತು ಮನೆಯಲ್ಲೇ ನೀವು ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ರೈಸ್ ಸೋಪ್ ಮಾಡೋಕ್ಕೆ ಪೊಟೊಟೊ, ಅಲ್ವೇರಾ ಮತ್ತು ರಾ ರೈಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ನಾವಿಲ್ಲಿ ಒಂದು ಬೌಲಲ್ಲಿ 3 ರಿಂದ 4 ಸ್ಪೂನ್ ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ರೈಸ್ ಸೋಪ್ ಆಗಿರೋದ್ರಿಂದ ನಾವು ಇಲ್ಲಿ ಫಸ್ಟು ರೈಸ್ನ ಚೆನ್ನಾಗಿ ತೊಳ್ಕೊಂಡು ಬಿಡೋಣ. ನಾನಿಲ್ಲಿ 3 ರಿಂದ 4 ಸ್ಪೂನ್ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ರೈಸ್ ತೊಗೊಂಡು ನೀವು ಯಾವ ರೈಸ್ ಆದರೂ ತೊಗೊಳ್ಬೋದು. ಇದನ್ನು ನೆನೆಸಿಡ್ಬೋದು, ಇಲ್ಲಾಂದರೆ ನೀವು ಜಸ್ಟ್ ಹಾಗೆ ತೊಳೆದ್ಬಿಟ್ಟು ಕೂಡ ಇದನ್ನು ಮಾಡ್ಕೊಳ್ಬೋದು. ನಾನಿವಾಗ ಇದನ್ನು ತೊಳೆದಿದ್ದೀನಿ. ತೊಳೆದಿದ್ದಾದಮೇಲೆ ಮತ್ತೆ ಒಂದು 2-3 ಸಾರಿ ಚೆನ್ನಾಗಿ ತೊಳ್ಕೊಳ್ಳಿ, ಯಾಕಂದರೆ ಇದರಲ್ಲೆಲ್ಲ ಧೂಳು ಅದೆಲ್ಲ ಇರುತ್ತಲ್ವ, ಹಾಗೆ ಯೂಸ್ ಮಾಡಬಾರ್ದು. ತೊಳೆದು ಅದಾದಮೇಲೆ ಏನು ಮಾಡಿ, ನೀರನ್ನೆಲ್ಲ ತೆಗೆದಿಟ್ಕೊಂಬಿಡಿ. ನೀರೆಲ್ಲ ತೆಗೆದು ಈ ರೈಸ್ನೆಲ್ಲ ಏನು ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಈ ರೈಸ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಜಾಸ್ತಿ ಬಿಸಿಲಿದ್ರೆ ನೀವು 1 ಅವರ್ ಒಣಗಿಸ್ಕೊಂಡ್ರೆ ಸಾಕು, ಇಲ್ಲಾಂದರೆ ಫ್ಯಾನ್ ಗಾಳಿಗೆ ಕೂಡ ನೀವು ಹಾಕ್ಕೊಳ್ಬೋದು. ಮನೆಯಲ್ಲೇ ಒಂದು 2 ಅವರ್ಸಿಂದ 3 ಅವರ್ಸ್ ನೀವು ಒಣಗಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ನೀವು ಪ್ಲೇಟಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಂದು ಬಟ್ಟೆ ಮೇಲೆ ಕೂಡ ಹಾಕ್ಕೊಂಡು ಒಣಗಿಸ್ಕೊಳ್ಬೋದು. ನಾನಿವಾಗ ಇದನ್ನು ಚೆನ್ನಾಗಿ ಒಣಗಿಸ್ಕೊಳ್ತೀನಿ. ನೋಡಿ, ನಾನಿವಾಗ ಇದನ್ನು ಅಕ್ಕಿನ ಚೆನ್ನಾಗಿ ಒಣಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಸೋಪ್ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಅಲ್ವೇರಾ ಮತ್ತು ಪೊಟೊಟೊ ಅಂದರೆ ಆಲೂಗಡ್ಡೆ, ಅಲ್ವೇರಾ ಮತ್ತು ಅಕ್ಕಿಯಿಂದ ನಾನು ಸೋಪ್ನ ರೆಡಿ ಮಾಡ್ತಾಯಿದ್ದೀನಿ. 3 ಕೂಡ ಸ್ಕಿನ್ಗೆ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಯಾವುದೇ ಕೆಮಿಕಲ್ ಕೂಡ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ನೋಡಿ, ಇವಾಗ ನಾವು ಆಲೂಗಡ್ಡೆನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಸ್ಕಿನ್ನ ತುಂಬಾ ಕ್ಲಿಯರ್ ಮಾಡುತ್ತೆ. ಯಾವುದೇ ಕಲೆ ಯಾವುದಾದ್ರೂ ಇದ್ದರೆ ಅದು ತುಂಬಾ ಬೇಗ ಕಮ್ಮಿ ಆಗುತ್ತೆ. ಆಲೂಗಡ್ಡೆನ ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಿರುತ್ತಲ್ವ. ಆಲೂಗಡ್ಡೆನ ಹಾಗೆ ಅಪ್ಲೈ ಮಾಡೋದ್ರ ಬದಲು ಈ ಥರ ಸೋಪ್ ಮಾಡಿಕೊಂಡು ನೀವು ಡೈಲಿ ಯೂಸ್ ಮಾಡ್ಕೊಳ್ಬೋದು ಅಲ್ವಾ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಅಲ್ವೇರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಅಲ್ವೇರಾ ಜೆಲ್ ಕೂಡ ತುಂಬಾ ಸ್ಕಿನ್ಗೆ ಒಳ್ಳೆಯದು. ದಿನ ನಾವು ಅಲ್ವೇರಾ ಜೆಲ್ನ ತೆಗೆದ್ಬಿಟ್ಟು ನಾವು ಮುಖಕ್ಕೆ ಹಚ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಈ ಥರ ಸೋಪ್ ಮಾಡಿಟ್ಕೊಂಡ್ರೆ ಸೋಪ್ನ ನಾವು ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು ಅಲ್ವಾ. ಈ ಥರ ನಾವು ಜೆಲ್ನೆಲ್ಲ ತೆಗೆದಿಟ್ಕೊಳ್ಳೋಣ. ನೋಡಿ, ನಾನಿವಾಗ ಕಟ್ ಮಾಡಿ ಸ್ಪೂನಿಂದ ಎಲ್ಲ ಜೆಲ್ಲೆಲ್ಲ ತೆಗಿತಾ ಇದ್ದೀನಿ. ಅಲ್ವೇರಾ ಜೆಲ್ನೆಲ್ಲ ಈ ಥರ ಒಂದು ಬಟ್ಲಲ್ಲಿ ಏನು ಮಾಡಿ ತೆಗೆದಿಟ್ಕೊಳ್ಳಿ. ಜಾಸ್ತಿ ಬೇಕಂದ್ರೂ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ನೋಡಿ ಒಂದು 3 ರಿಂದ 4 ಸ್ಪೂನ್ ಜೆಲ್ಲಷ್ಟು ಹಾಕ್ಕೊಂಡಿದ್ದೀನಿ. ಸಾಕು, 3 ರಿಂದ 4 ಸ್ಪೂನ್ ಸಾಕು. ನಾನಿವಾಗ ಮಾಡ್ತಾ ಇರೋದು ಒಂದು 4 ಸೋಪ್ ಆಗುತ್ತೆ, ಅಷ್ಟೇ ಸಾಕು. ನೋಡಿ, ಇವಾಗ ನಾನೆಲ್ಲನೂ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ನಾವು ಹೊರಗಡೆ ಒಂದು ಸೋಪ್ ತೊಗೋಬೇಕು ಅಂದರೆ ನಿಮಗೆ ಗೊತ್ತಲ್ವ ಎಷ್ಟೊಂದು ದುಡ್ಡು ಇರುತ್ತೆ ಅಂತ. ಜಸ್ಟ್ ನೀವು 100 ರೂಪೀಸ್ ಯೂಸ್ ಮಾಡಿಕೊಂಡು ನೋಡಿ, ಈ ಥರ ಮನೆಯಲ್ಲಿರೋದನ್ನೇ ತೊಗೊಂಡು 1 ತಿಂಗಳಿಗಾಗಷ್ಟು ನೀವು ಸೋಪ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಅಲ್ವಾ. ನೋಡಿ, ತುಂಬಾ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಈ ಥರ ಎಲ್ಲನೂ ಜೆಲ್ಲೆಲ್ಲ ತೆಗೆದಿಟ್ಕೊಂಬಿಡಿ. ಇವಾಗ ನೋಡಿ, ನಾನೆಲ್ಲನೂ ಪೂರ್ತಿಯಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಈ ಥರ ಅಲ್ವೇರಾ ಸಿಕ್ಕಿಲ್ಲ ಅಂದರೆ ಅಲ್ವೇರಾ ಜೆಲ್ ಬಾಟಲ್ ಬರುತ್ತಲ್ವ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಮೆಡಿಕಲ್ ಎಲ್ಲ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಲ್ವಾ ಅಲ್ವೇರಾ ಜೆಲ್, ಅದನ್ನು ಹಾಕ್ಕೊಳ್ಬೋದು. ಈ ಥರ ನ್ಯಾಚುರಲ್ ಆಗಿ ಅಲ್ವೇರಾ ಸಿಕ್ಕಿಲ್ಲ ಅಂದರೆ ನೀವು ಅದನ್ನು ಕೂಡ ಜೆಲ್ನ ಯೂಸ್ ಮಾಡ್ಕೊಳ್ಬೋದು. ನಾನು ಇವಾಗ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಅಲ್ವೇರಾ ಜೆಲ್ನ ಇಷ್ಟ ಆಗಿದೆ ನೋಡಿ, ಸಾಕು ಇಷ್ಟೇ. ಇವಾಗ ನೋಡಿ, ನಾನು ಇಲ್ಲಿ ಆಲೂಗಡ್ಡೆನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಅಕ್ಕಿನ ಒಣಗಿಸಿಟ್ಕೊಂಡಿದ್ವಲ್ವ, ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬಾ ಸಾಫ್ಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ 2 ರಿಂದ 3 ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡು ತುಂಬಾ ಸಾಫ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಡಿ, ಇದನ್ನು ನಾವು ಸೋಸ್ಕೊಳ್ಬೇಕು. ನೋಡಿ, ಫೈನ್ ಪೇಸ್ಟ್ ಬರೋ ಥರ ಇದನ್ನು ಜರಡಿಯಲ್ಲಿ ಅಥವಾ ಯಾವುದಾದ್ರೂ ಒಂದು ತೊಗೊಂಡು ಇದನ್ನು ಈ ಥರ ನೀಟಾಗಿ ಸೋಸ್ಕೊಂಡ್ಬಿಡಿ. ಸಾಫ್ಟಾಗಿರೋದೆಲ್ಲ ಕೆಳಗಡೆ ಬರುತ್ತೆ, ದಪ್ಪ ಇರೋದೆಲ್ಲ ಮೇಲ್ಗಡೆ ಹೋಗುತ್ತೆ. ನೋಡಿ, ಈ ಥರ ಫೈನ್ ಪೇಸ್ಟ್ನ ಮಾಡ್ಕೊಳ್ಳಿ. ಇವಾಗ ನಾನು ಎಲ್ಲನೂ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲನೂ ಸೋಸ್ಕೊಂಡ್ಬಿಡಿ, ಅಂದರೆ ಸೋಪು ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ತರಿಯಾಗಿದ್ದರೆ ಚೆನ್ನಾಗಿ ಬರಲ್ಲ, ಅದಕ್ಕೆ ಸಾಫ್ಟಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು.
ನೋಡಿ ನಾನು ಇವಾಗ ಈ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದು ರೆಡಿ ಆಯಿತು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಮತ್ತು ಅಲ್ವೇರಾ ಜೆಲ್ನ ಎರಡನ್ನೂ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಪೇಸ್ಟ್ ಮಾಡ್ಕೊಂಡು ಬರೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಅದೇ ಜಾರ್ಗೆ ಹಾಕ್ಕೊಳ್ಳಿ, ಅಕ್ಕಿ ರುಬ್ಕೊಂಡಿರ್ತೀರಲ್ವ ಅದೇ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ತುಂಬಾ ಸಾಫ್ಟಾಗಿರಬೇಕು. ನೋಡಿ ಈ ಥರ ಸಾಫ್ಟಾಗಿ ರುಬ್ಕೊಂಡು ಬನ್ನಿ. ನೋಡಿ ಈ ಥರ ರುಬ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಸೋಸ್ಕೊಳ್ಬೇಕು. ನೋಡಿ ನೀರಷ್ಟೇ ನಮಗೆ ಬೇಕಾಗಿರೋದು. ಸೊ ಈ ಥರ ನೀವು ಕೆಳಗಡೆ ಎಲ್ಲ ನೋಡಿ ನೀರು ಥರ ಬರ್ತಾ ಇದೆಯಲ್ವ ಅದನ್ನಷ್ಟೇ ನಾವು ಸೋಪ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋದು. ಸೊ ಮೇಲೆ ಬರುತ್ತೆ ನೋಡಿ ಅದು ಗಟ್ಟಿ ಅದನ್ನೆಲ್ಲ ತೆಗೆದಿಟ್ಕೊಂಡ್ಬಿಡಿ. ನೋಡಿ ಎಲ್ಲನೂ ಇದೇ ಥರ ಸೋಸ್ಕೊಂಡು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಬೇಕು. ನಾನಿವಾಗ ಎಲ್ಲನೂ ಅದೇ ಥರ ಸೋಸ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷದಲ್ಲೇ ನೀವು ಈ ಥರ ರೈಸ್ ಸೋಪ್ನ ಮಾಡಿ ಇಟ್ಕೊಳ್ಬೋದು. ಆರಾಮಾಗಿ ನೀವು 1 ಮಂತ್ ಇದನ್ನು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು, ಯಾಕಂದರೆ ಕೆಮಿಕಲ್ ಇರಲ್ಲ ಅಲ್ವಾ. ಸೊ ಆರಾಮಾಗಿ ನೀವು ಇದನ್ನು ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ ಇವಾಗ ಎಲ್ಲನೂ ಸೋಸ್ಕೊಂಡಿದ್ದೀನಿ. ಈ ಥರ ಎಲ್ಲನೂ ತೆಗೆದಿಟ್ಕೊಂಡ್ಬಿಡಿ. ನೋಡಿ ಎಷ್ಟಾಯಿತು, ಈ ಥರ ಆಗಬೇಕೆಲ್ಲನೂ. ನೀವು ಪೂರ್ತಿ ವಿಡಿಯೋ ನೋಡಿಕೊಂಡ್ರೆ ಮಾತ್ರ ನಿಮಗೆ ಸೋಪ್ ರೆಡಿ ಮಾಡೋಕ್ಕಾಗೋದು. ಯಾಕಂದರೆ ನೀವು ಅರ್ಧ ನೋಡಿಕೊಂಡು ಟ್ರೈ ಮಾಡೋಕ್ಕೆ ಹೋದರೆ ಅದು ಕೆಟ್ಟೋಗ್ಬಿಡುತ್ತೆ. ಸೊ ಫುಲ್ಲು ನೋಡ್ಕೊಳ್ಳಿ ವಿಡಿಯೋ, ಅಂದರೆ ಸ್ಕಿಪ್ ಮಾಡಿದೆ ನೀವು ಎಲ್ಲ ವಿಡಿಯೋನೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಲ್ವಾ. ನೀವು ಅರ್ಧ ನೋಡಿಬಿಟ್ರು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಕೆಟ್ಟೋಗ್ಬಿಡುತ್ತೆ. ಪೂರ್ತಿ ವಿಡಿಯೋ ನೋಡಿಕೊಂಡು ಆಮೇಲೆ ಇದನ್ನು ಟ್ರೈ ಮಾಡ್ಬೋದು ನೀವು. ನೋಡಿ ಇವಾಗ ಇದು ಇಷ್ಟು ರೆಡಿ ಆಗಿದೆ. ಇದನ್ನು ಒಂದು ಬೌಲಲ್ಲಿ ಸಪ್ರೇಟಾಗಿ ಇಟ್ಕೊಂಬಿಡಿ. ಇವಾಗ ನೋಡಿ ನಾನು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಆ ನೀರು ಬಿಸಿ ಆಗಲಿ ಚೆನ್ನಾಗಿ. ನೀರು ಬಿಸಿ ಆದಮೇಲೆ ನಾನು ಇಲ್ಲಿ ಸೋಪ್ ಬೇಸು ಅಥವಾ ಗ್ಲೀಸರಿನ್ ಅಂತಾರಲ್ವ, ಸೊ ಸೋಪ್ ಮಾಡೋಕ್ಕೆ ಇದೇ ಇಂಪಾರ್ಟೆಂಟ್. ನೋಡಿ ಇದು ನಿಮ್ಗೆ ಗೊತ್ತಿರ್ಬೋದು. ನಿಮಗೇನಾದರೂ ಈ ಥರ ಸಿಕ್ಕಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅಂಗಡಿಗಳಲ್ಲೂ ಸಿಗುತ್ತೆ. ನಿಮ್ಗೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ತೊಗೊಳ್ಬೋದು. ನಿಮಗೇನಾದರೂ ಇದ್ರ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಮೆಸೇಜ್ ಹಾಕಿರಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ, ಓಕೆನಾ. ಜಸ್ಟ್ 100 ರೂಪೀಸ್ಗೆ ಇದು ನಿಮಗೆ ಸಿಗುತ್ತೆ. ನೋಡಿ ಇದನ್ನು ಈ ಥರ ನೀವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ, ಆದಷ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ತುಂಬಾ ಇದು ಸಾಫ್ಟಾಗಿರುತ್ತೆ, ಈಸಿಯಾಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ಸೋಪ್ ಬೇಸ್ ಅಂತ ಕರೀತಾರೆ ಅಥವಾ ಗ್ಲೀಸರಿನ್ ಅಂತ ಕರೀತಾರೆ. ಇದು ಅಂಗಡಿಗಳಲ್ಲೂ ಸಿಗುತ್ತೆ. ನಿಮ್ಗೆ ಇದು ಸಿಕ್ಕಿಲ್ಲ ಅಂದರೆ ಪೇರ್ ಸೋಪ್ ಬರುತ್ತಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಕಟ್ ಮಾಡಿ ನಾವು ಯಾವುದಾದ್ರೂ ಒಂದು ಪಾತ್ರೆನ ತೊಗೊಳ್ಳಿ ಚಿಕ್ಕದಾಗಿರೋದು, ಅದರಲ್ಲಿ ಇದನ್ನು ಹಾಕ್ಕೊಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನಾವು ನೀರು ಕಸಕ್ಕೆ ಇಟ್ಟಿದ್ವಲ್ಲ ಒಂದು ಪಾತ್ರೆಯಲ್ಲಿ, ಇವಾಗ ನಾವು ಇನ್ನೊಂದು ಪಾತ್ರೆಯಲ್ಲಿ ಬಿಸಿ ಆದಮೇಲೆ ನೀರು ನಾವು ಮತ್ತೆ ಈ ಪಾತ್ರೆನ ಇಟ್ಕೊಳ್ಬೇಕು. ನೋಡಿ ಇದನ್ನು ನಾವು ಡೈರೆಕ್ಟಾಗಿ ಕರಗಿಸ್ಕೊಳ್ಳೋ ಆಗಿಲ್ಲ. ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೋಡಿ ಇವಾಗ ಇದು ಚೆನ್ನಾಗಿ ಕರಗಬೇಕು. ನೋಡಿ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಮೆಲ್ಟ್ ಆಗಿಬಿಡುತ್ತೆ, ಬೇಗನೆ ಮೆಲ್ಟ್ ಆಗುತ್ತೆ. ನೋಡಿ ಇದು ಸೋಪ್ ಬೇಸ್ ಇದೆಯಲ್ಲ ಇದು ಚೆನ್ನಾಗಿ ಮೆಲ್ಟ್ ಆಗಬೇಕು. ಕ್ಯಾಂಡಲ್ ಯಾವ ರೀತಿ ಇರುತ್ತೆ ನೋಡಿ ಆ ಥರ ಇದು ಕೂಡ ಬೇಗ ಕರಗಿಬಿಡುತ್ತೆ. ಡೈರೆಕ್ಟಾಗಿ ನೀವು ಕರಗಿಸ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀರು ಬಿಸಿ ಆದಮೇಲೆ ಈ ಪಾತ್ರೆನ ಇಟ್ಕೊಂಡು ಈ ಥರ ನೀವು ಮೆಲ್ಟ್ ಮಾಡ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷದಲ್ಲಿ ಇದೆಲ್ಲನೂ ಈ ಥರ ಕರಗಿಬಿಡುತ್ತೆ. ನೋಡಿ ಇವಾಗ ಯಾವ ಥರ ಕರಗ್ತಾ ಇದೆ ನೋಡ್ಕೊಳ್ಳಿ. ನೋಡಿ ನೀರು ಆಗ್ತಾ ಇದೆ ಅಲ್ವಾ, ಇದು ಫುಲ್ಲು ಮೆಲ್ಟ್ ಆಗಬೇಕು, ಫುಲ್ಲು ನೀರು ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೋಡಿ ಈ ಥರ ನಾನು ಸೋಪ್ ಮಾಡೋಕ್ಕೆ ಈ ಥರದ್ದೊಂದು ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಚೆನ್ನಾಗಿ ಇವಾಗ ಕರ್ಕೊಂಡಿದೆ. ನೋಡಿ ಫುಲ್ ಮೆಲ್ಟ್ ಆಗಿಬಿಟ್ಟಿದೆ, ಈ ಥರ ಮೆಲ್ಟ್ ಆಗಬೇಕು. ಇವಾಗ ನಾವು ಅಕ್ಕಿನ ಸಾಫ್ಟಾಗಿ ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ರೈಸ್ ಪೌಡ್ರನ್ನ ಹಾಕ್ಕೊಳ್ಳಿ. ರೈಸ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಪೊಟ್ಯಾಟೊ ಮತ್ತು ಅಲ್ವೇರಾನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರಲ್ಲೇ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಗನೆ ನೀವು ಮಿಕ್ಸ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ನೋಡಿ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಒಂದು 2 ನಿಮಿಷ ಸಾಕು, ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಇದನ್ನು ಕೂಡ ರೆಡಿ ಆಗಿಬಿಡುತ್ತೆ. ಸೊ ಜಸ್ಟ್ ನೀವು ಒಂದು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟರೆ ಸಾಕು, ರೆಡಿ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ಅದರಲ್ಲೇ ಬಿಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ
ಮಿಕ್ಸ್ ಮಾಡ್ಕೊಂಡ್ಬಿಡಿ ಸಾಕು. ಇವಾಗ ನಾನು ಸೋಪ್ ಮಾಡೋಕ್ಕೆ ತೊಗೊಂಡಿದ್ದೀನಿ ನೋಡಿ, ಇದನ್ನು ಅದರಲ್ಲಿ ಹಾಕ್ಕೊಂಡು ಬಿಡೋಣ ಬೇಗ, ಯಾಕಂದರೆ ಇದು ಗಟ್ಟಿ ಆಗಿಬಿಡುತ್ತೆ. ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾವು ಇದನ್ನು ತೆಗೆದಿಟ್ಕೊಂಡು ಬಿಡೋಣ ಸಾಕು. ಇಷ್ಟೇ, ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದರೆ ಚೆನ್ನಾಗಿ ಬರಲ್ಲ. ಸಾಕು ಇದು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡಿ ಚೆನ್ನಾಗಿ. ಎಲ್ಲನೂ ಮಿಕ್ಸ್ ಆಗಬೇಕು. ನಿಮಗೇನಾದರೂ ಇದರಲ್ಲಿ ವಿಟಮಿನ್ ಸಿ ಇದು ಬರುತ್ತಲ್ವ, ವಿಟಮಿನ್ ಸಿ ಸಿರಪ್ಪು ಆ ಥರದ್ದು ಬೇಕಿದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು, ಅಥವಾ ಟ್ಯಾಬ್ಲೆಟ್ ಬರುತ್ತಲ್ವ ಅದನ್ನು ಕೂಡ ಇದರಲ್ಲಿ ನೀವು ಹಾಕ್ಕೊಳ್ಬೋದು. ಇವಾಗ ಇದು ಚೆನ್ನಾಗಿ ರೆಡಿ ಆಗಿದೆ ನೋಡಿ. ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಸಾಕು, ಇವಾಗಿದು ರೆಡಿ ಆಗಿದೆ ನೋಡಿ. ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡೋಣ, ಒಂದು 10 ಸೆಕೆಂಡ್ ಬಿಟ್ಟರೆ ಸಾಕು. ಇನ್ನೂ ಒಂದು ಸ್ವಲ್ಪ ಉಳಿದಿರೋದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀವು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳ್ಬಿಟ್ಟು. ತುಂಬಾ ಸಿಂಪಲ್ಲಾಗಿ ನೀವು ಇದನ್ನು ಮಾಡ್ಕೊಳ್ಬೋದು ನೋಡಿ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ಇದನ್ನು ತೆಗೆದು ನಾನು ಇಲ್ಲಿ ಸೋಪ್ ರೆಡಿ ಮಾಡೋದೊಂದು ತೊಗೊಂಡಿದ್ದೀನಿ ನೋಡಿ. ಈ ಥರ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಈ ಥರ ಇರಲಿಲ್ಲ ಅಂದರೆ ನೀವು ಚಿಕ್ಕದು ಬೌಲ್ ಬರುತ್ತಲ್ವ, ಅಥವಾ ಬಟ್ಲು ಬರುತ್ತಲ್ವ ನೋಡಿ, ತೋರಿಸ್ತೀನಿ. ಬಟ್ಲು ಬರುತ್ತಲ್ವ, ಅದರಲ್ಲಿ ಕೂಡ ನೀವು ಹಾಕ್ಕೊಳ್ಬೋದು ನೋಡಿ. ಈ ಥರ ಎಲ್ಲನೂ ಫುಲ್ಲಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿರೋದು. ಇದ್ರ ಲಿಂಕ್ ಬೇಕಾದರೂ ನೀವು ಕಮೆಂಟಲ್ಲಿ ಲಿಂಕ್ ಅಂತ ಮೆಸೇಜ್ ಹಾಕಿರಿ, ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ. ಓಕೆನಾ? ಒಂದು ವೇಳೆ ಇದು ಬೇಡಪ್ಪ ನಾವು ದುಡ್ಡು ಕೊಟ್ಟು ತೊಗೊಳ್ಳಲ್ಲ ಅನ್ನೋರು, ಚಿಕ್ಕದಾಗಿ ಬಟ್ಲು ಬರುತ್ತೆ ನೋಡಿ, ಆ ಬಟ್ಲಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀವು ಇದನ್ನು ಹಾಕ್ಕೊಂಡ್ರೆ ಸೋಪ್ ರೆಡಿ ಮಾಡ್ಕೊಳ್ಬೋದು ನೋಡಿ. ಇಲ್ಲಿ ಸೈಡಲ್ಲಿ ಒಂದು ಬಟ್ಲು ಇಟ್ಟಿದ್ದೀನಿ ನೋಡಿ, ಇಲ್ಲಿ ಇದೆಯಲ್ಲ ಬಟ್ಲು, ಆ ಥರ ಚಿಕ್ಕ ಬಟ್ಲಲ್ಲಿ ನೀವು ಹಾಕ್ಕೊಂಡು ಸೋಪ್ನ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ. ಬಟ್ ಈ ಥರದಲ್ಲಿ ಮಾಡಿಕೊಂಡ್ರೆ ನೀಟಾಗಿ ನಾವು ತೆಕ್ಕೊಳ್ಬೋದು ಅಂತ ಅಷ್ಟೇ ನೋಡಿ. ಇದನ್ನು ನಾವು ಹೊರಗಡೆ ಆದರೆ ಒಂದು 2 ರಿಂದ 3 ಗಂಟೆ ಹಾಗೆ ಬಿಡಬೇಕು. ಅದೇ ಫ್ರೀಜರಲ್ಲಿ ಇಟ್ಕೊಂಡ್ರೆ ನೀವು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ಸೋಪ್ ರೆಡಿ ಆಗಿಬಿಡುತ್ತೆ ನೋಡಿ. ಗಟ್ಟಿಯಾಗಿ ಆಗಿದೆ, ನೋಡ್ತಾ ಇರ್ಬೋದು ನೀವು. ಫ್ರೀಜರಲ್ಲಿ ಇಟ್ಟರೆ ಒಂದು ಅರ್ಧ ಗಂಟೆಯಲ್ಲೇ ರೆಡಿ ಆಗಿಬಿಡುತ್ತೆ ನೋಡಿ. ಎಷ್ಟು ಬೇಗ ನಾವು ಸೋಪ್ನ ತೆಗಿಬೋದು ನೋಡಿ. ಎಷ್ಟು ಚೆನ್ನಾಗಿ ಸೋಪ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು. ಸಿಂಪಲ್ಲಾಗಿ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು, ಹೊರಗಡೆ ತೊಗೊಂಡು ಬರೋದಕ್ಕಿಂತ. ಸ್ಕಿನ್ಗೆ ನೀವು ಈ ಥರ ಸೋಪ್ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸೋಪ್ ರೆಡಿಯಾಗಿದೆ ಅಂತೇಳ್ಬಿಟ್ಟು. ನೋಡಿದ್ರಲ್ವಾ? ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಈ ಸೋಪು ಅಂದರೆ ಬರುತ್ತಾ ಇಲ್ವಂತ. ನಾನು ಕೈ ಕೂಡ ವಾಶ್ ಮಾಡಿಕೊಂಡು ತೋರಿಸಿದ್ದೀನಿ. ಫಸ್ಟಲ್ಲೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸಿದ್ದೀನಿ ನಾನು ನೋಡಿ. ಇವಾಗ ಸೋಪೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಸೋಪ್ ರೆಡಿಯಾಗಿದೆ ಅಂತೇಳ್ಬಿಟ್ಟು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.